morning to all. In a previous class, we discussed about that is different hydrides formed by the group 15 elements and there are some important properties. The stability ಆಗಿರಬಹುದು, reducing property ಆಗಿರಬಹುದು, ಆನಂತರ ಬಾಂಡ್ ಡಿಸೋಸಿಯೇಷನ್ ಎಂಥಾಲ್ಪಿ ಆಗಿರಬಹುದು, ಬೇಸಿಕ್ ನೇಚರ್ ಆಗಿರಬಹುದು. ಈ ಕಾನ್ಸೆಪ್ಟ್ಗಳನ್ನು ಹಿಂದಿನ ಕ್ಲಾಸ್ನಲ್ಲಿ ನಾವು ಡಿಸ್ಕಷನ್ ಮಾಡಿದ್ದೀವಿ. ಇವತ್ತು ಟುಡೇ ಎರಡನೇ ಪಾಯಿಂಟಿಗೆ ಬಂದಿದ್ದೇವೆ, ದಟ್ ಈಸ್ ರಿಯಾಕ್ಷನ್ ವಿತ್ ಆಕ್ಸಿಜನ್. Group 15 elements, they used to combine with oxygen, they can form different oxides. ಏನು ಪಾಯಿಂಟ್ ಹೇಳ್ತೀನಿ ಅನ್ನೋದಂದ್ರೆ ಗ್ರೂಪ್ 15 ಎಲಿಮೆಂಟ್ಸ್ ಆಕ್ಸಿಜನ್ ಜೊತೆ ಕಂಬೈಂಡ್ ಆದಾಗ ಡಿಫರೆಂಟ್ ಆಕ್ಸೈಡ್ಸ್ ಫಾರ್ಮೇಷನ್ ಆಗುತ್ತೆ. ಡಿಫರೆಂಟ್ ಆಕ್ಸೈಡ್ಸ್ ದೇ ವಿಲ್ ಗೆಟ್ ಫಾರ್ಮ್. ಇದು ಪಾಯಿಂಟ್ ಅಂದ್ರೆ ನೈಟ್ರೋಜನ್ ಆಗಿರಬಹುದು, ಫಾಸ್ಫರಸ್ ಆಗಿರಬಹುದು, ಆರ್ಸೆನಿಕ್ ಆಗಿರಬಹುದು, ಆಂಟಿಮೋನಿ ಆಗಿರಬಹುದು, ಬಿಸ್ಮತ್ ಆಗಿರಬಹುದು. These elements they used to combine with oxygen and they can form different type of oxides. ಇಲ್ಲಿ ನಾವು ಮೊದಲು ಕಾನ್ಸಂಟ್ರೇಟ್ ಮಾಡೋದಿರೋದು ಆಕ್ಸೈಡ್ಸ್ ಆಫ್ ನೈಟ್ರೋಜನ್, ಅಂದ್ರೆ ನೈಟ್ರೋಜನ್ ದಿಂದ ಆದಂತ ಆಕ್ಸೈಡ್ಸ್ ಗಳ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೇನೆ. ಈಗ ನಾನು ಏನು ಹೇಳ್ತೀನಿ, ನೈಟ್ರೋಜನ್ ಕ್ಯಾನ್ ಫಾರ್ಮ್ ಆಕ್ಸೈಡ್ಸ್ ಇನ್ +1, +2, +3, +4 and +5 ಆಕ್ಸಿಡೇಷನ್ ಸ್ಟೇಟ್ಸ್. ನೈಟ್ರೋಜನ್ ವಿವಿಧ ರೀತಿಯಲ್ಲಿ ಆಕ್ಸೈಡ್ಸ್ ಗಳನ್ನ ಫಾರ್ಮೇಷನ್ ಮಾಡುತ್ತೆ. ಈಗ ಆಕ್ಸೈಡ್ಸ್ ಆಫ್ ನೈಟ್ರೋಜನ್ ಅಂತ ಬಂದಾಗ ನೈಟ್ರೋಜನ್ ಕ್ಯಾನ್ ಫಾರ್ಮ್ ಡಿಫರೆಂಟ್ ಆಕ್ಸೈಡ್ಸ್. ಅದು ನೈಟ್ರಸ್ ಆಕ್ಸೈಡ್ ಆಗಿರಬಹುದು, ನೈಟ್ರಿಕ್ ಆಕ್ಸೈಡ್ ಆಗಿರಬಹುದು, ನೈಟ್ರೋಜನ್ ಡೈಆಕ್ಸೈಡ್ ಆಗಿರಬಹುದು, ನೈಟ್ರೋಜನ್ ಟ್ರೈಆಕ್ಸೈಡ್ ಆಗಿರಬಹುದು, ನೈಟ್ರೋಜನ್ ಪೆಂಟಾಕ್ಸೈಡ್ ಆಗಿರಬಹುದು. ನೈಟ್ರೋಜನ್ ಕ್ಯಾನ್ ಫಾರ್ಮ್ ಡಿಫರೆಂಟ್ ಆಕ್ಸೈಡ್ಸ್ ಇನ್ ಡಿಫರೆಂಟ್ ಆಕ್ಸಿಡೇಷನ್ ಸ್ಟೇಟ್ಸ್. ಅಂದ್ರೆ ಎಲ್ಲಾ ಕಡೆ ನೈಟ್ರೋಜನ್ ಆಕ್ಸಿಡೇಷನ್ ಸ್ಟೇಟ್ ಏನಾಗಿರುತ್ತೆ ಅಂದ್ರೆ ಬೇರೆ ಬೇರೆ ಆಗಿರ್ತದೆ. ಯಾಕಂದ್ರೆ ಡ್ಯೂ ಟು ದ ಸ್ಮಾಲರ್ ಸೈಜ್ ಆಫ್ ನೈಟ್ರೋಜನ್ ಆಟಮ್, ಈಗ ಇದರ ವೇಲೆನ್ಸ್ ಎಲೆಕ್ಟ್ರಾನ್ಗಳು, ಇಟ್ ಹ್ಯಾಸ್ ಅ ಟೆಂಡೆನ್ಸಿ ಟು ಡೊನೇಟ್ ದ ವೇಲೆನ್ಸ್ ಎಲೆಕ್ಟ್ರಾನ್ಸ್. ಅಂದ್ರೆ ಆಕ್ಸಿಜನ್ಗೆ ವಿವಿಧ ರೀತಿಯಲ್ಲಿ ಇಲೆಕ್ಟ್ರಾನ್ಗಳನ್ನು ಡೊನೇಟ್ ಮಾಡೋದ್ರ ಮುಖಾಂತರ ವಿವಿಧ ರೀತಿಯ ಆಕ್ಸೈಡ್ಸ್ ಫಾರ್ಮೇಷನ್ ಆಗ್ತದೆ. ಡಿಫರೆಂಟ್ ಟೈಪ್ಸ್ ಆಫ್ ಆಕ್ಸೈಡ್ಸ್ ಯಾಕೆ ಫಾರ್ಮೇಷನ್ ಆಗ್ತದೆ, ಡೊನೇಟಿಂಗ್ electron donating tendency of nitrogen is different. That's why it can form different oxides in their different oxidation state. ಎಲ್ಲಾ ಕಡೆ ನೈಟ್ರೋಜನ್ ಆಕ್ಸಿಡೇಷನ್ ಸ್ಟೇಟ್ ಇಲ್ಲೇ ಇಲ್ಲ, ಬೇರೆ ಇದೆ, ಒಂದೇ ಇಲ್ಲ. ಇಲ್ಲಿ ಆಕ್ಸಿಡೇಷನ್ ಸ್ಟೇಟ್ ಆಫ್ ನೈಟ್ರೋಜನ್ ಎಷ್ಟು ಅಂದ್ರೆ ಇಲ್ಲಿ +1 ಆಕ್ಸಿಡೇಷನ್ ಸ್ಟೇಟ್, +1 ಸ್ಟೇಟ್, +1 ಆಕ್ಸಿಡೇಷನ್ ಸ್ಟೇಟ್. ನೀವು ಆಕ್ಸಿಡೇಷನ್ ಸ್ಟೇಟ್ ಕ್ಯಾಲ್ಕುಲೇಟ್ ಮಾಡಿರಿ. ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ? N2O ಅಂತ ಬರೆದಿರಿ. ಎದನ್ನು ಕ್ಯಾಲ್ಕುಲೇಟ್ ಮಾಡಬೇಕು? ನೈಟ್ರೋಜನ್ ಕ್ಯಾಲ್ಕುಲೇಟ್ ಮಾಡಬೇಕು. ಅಂದ್ರೆ ಏನು 2x, ಯಾವುದು ಕ್ಯಾಲ್ಕುಲೇಟ್ ಮಾಡಬೇಕು? 2x ಹಿಂದಿನ ಕ್ಲಾಸ್ನಾಗ ಓದಿರಿ. ಪ್ಲಸ್ ಆಕ್ಸಿಜನ್ -2 = 0. ಏನಾಗುತ್ತೆ? 2x = -2 ಈ ಕಡೆ ಬಂದ್ರೆ +2 ಆಗುತ್ತೆ. x = 2/2, ದಟ್ ಈಸ್ ವಾಟ್, ಹೌ ಮಚ್? +1. ಅಂದ್ರೆ ಇಲ್ಲಿ ನೈಟ್ರೋಜನ್ ಆಕ್ಸಿಡೇಷನ್ ಸ್ಟೇಟ್ ಎಷ್ಟಾಯ್ತು? +1. ಈಗ ಎರಡನೇ ಎಕ್ಸಾಂಪಲ್ ಬರ್ತೀರಿ. ಎರಡನೇ ಆಕ್ಸೈಡ್ ಯಾವುದು? ನೈಟ್ರಿಕ್ ಆಕ್ಸೈಡ್. ಕ್ಯಾಲ್ಕುಲೇಟ್ ಮಾಡ್ರಿ. ನೈಟ್ರಿಕ್ ಆಕ್ಸೈಡ್ ಏನಾಗುತ್ತೆ? ನೀವು ಕ್ಲಾಸ್ ಕೇಳಬೇಕಾದ್ರೆ ಒಂದು ಪೆನ್ನು ಮತ್ತು ಒಂದು ಪೇಪರ್ ನಿಮ್ಮ ಹತ್ರ ಇರಬೇಕು. ಏನೇ ಎಕ್ಸರ್ಸೈಸ್ ಇದ್ರೂ ಕೂಡ ನೀವು ಹಂಗೆ ಅದನ್ನು ಸಾಲ್ವ್ ಮಾಡ್ಕೊಂಡು ಹೋಗ್ಬೇಕು. NO ಅಂದ್ರೆ ನೈಟ್ರಿಕ್ ಆಕ್ಸೈಡ್. ನೈಟ್ರೋಜನ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಏನು ತಗೋತಿರ್ತಾನೆ? X ಅಂತ ತಗೊಳ್ಳೋಣ. ಪ್ಲಸ್ ಆಕ್ಸಿಜನ್ ಆಕ್ಸಿಡೇಷನ್ ಸ್ಟೇಟ್ -2 = 0. -2 ಈ ಕಡೆ ಬಂದ್ರೆ ಏನಾಗುತ್ತೆ? +2 ಆಗುತ್ತೆ. ಅಂದ್ರೆ ಇಲ್ಲಿ ಆಕ್ಸಿಡೇಷನ್ ಸ್ಟೇಟ್ ಎಷ್ಟಾಗುತ್ತೆ? ಇಟ್ ಇಸ್ +2 ಆಕ್ಸಿಡೇಷನ್ ಸ್ಟೇಟ್. ಹಂಗ ಮಾಡ್ಕೊಂತ ಹೋಗ್ರಿ, ನೀವು ಕೂಡ ಸಾಲ್ವ್ ಮಾಡ್ಕೊಂತ ಹೋಗ್ರಿ. ಅದೇ ರೀತಿ ಮೂರನೇ ಕೇಸಿಗೆ ಬರ್ತೀನಿ ನಾನು. ಥರ್ಡ್ ಕೇಸ್ N2O3 ಅಂತ ತಗೊಳ್ಳೋಣ. ನೈಟ್ರೋಜನ್ 2x ಪ್ಲಸ್ 3 × ಆಕ್ಸಿಜನ್ -2 = 0. 2x - 6 = 0. 2x = 6, x = how much? +3. ಇಲ್ಲಿ ಆಕ್ಸಿಡೇಷನ್ ಸ್ಟೇಟ್ ಆಫ್ ನೈಟ್ರೋಜನ್ ಎಷ್ಟಾಯ್ತು? +3 ಆಕ್ಸಿಡೇಷನ್ ಸ್ಟೇಟ್ ಆಯ್ತು. ಇನ್ನ ನೆಕ್ಸ್ಟ್ ಒನ್ಗೆ ಹೋಗ್ತೀರಿ. NO2 ನೈಟ್ರೋಜನ್ ಡೈಆಕ್ಸೈಡ್, x
plus 2 into minus 2 equal to 0, x equal to plus 4 minus 2 into 2 minus 4, here ಬಂದ್ರೆ plus 4. Oxidation state is how much here? Plus 4 oxidation state. ಅದೇ ರೀತಿ N2O5 2x ಅಂದ್ರೆ 2x plus 5 into minus 2 equal to 0, 2x equal to 10, x equal to plus 5. ಇಲ್ಲಿ ಪೆಂಟಾಕ್ಸೈಡ್ ನಲ್ಲಿ ಆಕ್ಸಿಡೇಷನ್ ಸ್ಟೇಟ್ ಆಫ್ ನೈಟ್ರೋಜನ್ ಎಷ್ಟಿದೆ? ಪ್ಲಸ್ 5 ಇದೆ. ಅಂದ್ರೆ ಮೊದಲನೇ ಪಾಯಿಂಟ್ ಕ್ಲಿಯರ್ ಆಯ್ತು ಅನ್ಸುತ್ತೆ. ಏನ್ ಹೇಳಿದ್ರಿ? ನೈಟ್ರೋಜನ್ ಕ್ಯಾನ್ ಫಾರ್ಮ್ ಡಿಫರೆಂಟ್ ಆಕ್ಸೈಡ್ಸ್ ಇನ್ +1, +2, +3, +4 ಅಂಡ್ +5 ಆಕ್ಸಿಡೇಷನ್ ಸ್ಟೇಟ್. ಇಲ್ಲಿ ಎಲ್ಲಾ ಕಡೆ ನೈಟ್ರೋಜನ್ ಆಕ್ಸಿಡೇಷನ್ ಸ್ಟೇಟ್ ಏನಾಗಿದೆ? ಬೇರೆ ಬೇರೆ ಇದೆ. ಇದು ಮೊದಲನೇ ಪಾಯಿಂಟ್. ಓಕೆ, the next point, the oxides of nitrogen generally they are acidic in nature. ನಾನು 5 ರೀತಿಯ ಆಕ್ಸೈಡ್ಸ್ ಬಗ್ಗೆ ಮಾತಾಡಿದೆ. ನೈಟ್ರಸ್ ಆಕ್ಸೈಡ್, ನೈಟ್ರಿಕ್ ಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್, ನೈಟ್ರೋಜನ್ ಟ್ರೈಆಕ್ಸೈಡ್, ನೈಟ್ರೋಜನ್ ಪೆಂಟಾಕ್ಸೈಡ್. ಈಗ ಈ ಆಕ್ಸೈಡ್ಸ್ ಆಫ್ ನೈಟ್ರೋಜನ್ ಏನವಂದ್ರೆ ಜನರಲಿ ಕೆಲವು ನ್ಯೂಟ್ರಲ್ ಇದ್ರೆ ಕೆಲವು ಏನವಂದ್ರೆ ಎಸಿಡಿಕ್ ನೇಚರ್. ಈಗ ನಾನು ಮೊದಲು ಏನ್ ಹೇಳ್ತಾ ಇದ್ದೆ ಅಂದ್ರೆ ಎಸಿಡಿಕ್ ನೇಚರ್ ಆಫ್ ದೀಸ್ ಆಕ್ಸೈಡ್ಸ್ ಇನ್ಕ್ರೀಸಸ್ ಇನ್ ದಿಸ್ ಪರ್ಟಿಕ್ಯುಲರ್ ಆರ್ಡರ್. ಈಗ ನಾನು ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಎಸಿಡಿಕ್ ನೇಚರ್ ಬರೆದಿದ್ದೀನಿ. ಇಲ್ಲಿ ನೈಟ್ರಸ್ ಆಕ್ಸೈಡ್ N2O ಅಂತ ಏನ್ ಬರೆದಿರಿ, ನೈಟ್ರಸ್ ಆಕ್ಸೈಡ್, ನೈಟ್ರಸ್ ಆಕ್ಸೈಡ್ ಮತ್ತು ನೈಟ್ರಿಕ್ ಆಕ್ಸೈಡ್ ಎರಡು ಏನವ ಅಂದ್ರೆ ನ್ಯೂಟ್ರಲ್, ಬೋತ್ ಆರ್ ನ್ಯೂಟ್ರಲ್ ಆಕ್ಸೈಡ್ಸ್. ಮುಂದೆ ಹೋದಂಗ ಎಸಿಡಿಕ್ ನೇಚರ್ ಹೆಚ್ಚಾಗುತ್ತೆ. ನೈಟ್ರೋಜನ್ ಡೈಆಕ್ಸೈಡ್, ನೈಟ್ರೋಜನ್ ಟ್ರೈಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್, ನೈಟ್ರೋಜನ್ ಪೆಂಟಾಕ್ಸೈಡ್. ಅಂದ್ರೆ ಮೋರ್ ಎಸಿಡಿಕ್ ಆಕ್ಸೈಡ್ ಯಾವುದು ಅಂದ್ರೆ ನೈಟ್ರೋಜನ್ ಪೆಂಟಾಕ್ಸೈಡ್ ಇಸ್ ಮೋರ್ ಎಸಿಡಿಕ್. ನ್ಯೂಟ್ರಲ್ ಆಕ್ಸೈಡ್ಸ್ ಯಾವ ಅಂದ್ರೆ ನೈಟ್ರಸ್ ಆಕ್ಸೈಡ್ ಮತ್ತು ನೈಟ್ರಿಕ್ ಆಕ್ಸೈಡ್ಸ್ ಏನವ್ರಿ? ನ್ಯೂಟ್ರಲ್ ಆಕ್ಸೈಡ್ಸ್. ಈ ಪಾಯಿಂಟ್ಗಳು ಸ್ವಲ್ಪ ನೆನಪಿಟ್ಕೊಡ್ರಿ. ದಿಸ್ ಈಸ್ ವಾಟ್ ದಿ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಎಸಿಡಿಕ್ ಸ್ಟ್ರೆಂತ್. ಎಸಿಡಿಕ್ ಸ್ಟ್ರೆಂತ್ ಇನ್ ಇನ್ಕ್ರೀಸಿಂಗ್ ಆರ್ಡರ್. ನೇಮ್ ದಿ ನ್ಯೂಟ್ರಲ್ ಆಕ್ಸೈಡ್ ಅಂತ ಕೇಳಿದಾಗ ಈಗ ಫಾರ್ ಎಕ್ಸಾಂಪಲ್ ನ್ಯೂಟ್ರಲ್ ಆಕ್ಸೈಡ್ ಈ 3 1 2 3 ಅದ್ರ ಜೊತೆ ಇದೊಂದು ಕೊಟ್ಟಿದ್ರೆ ನ್ಯೂಟ್ರಲ್ ಆಕ್ಸೈಡ್ ಯಾವ್ದಾಗುತ್ತೆ? N2O ಆಗುತ್ತೆ. N2O is the neutral oxide. ಸಪೋಸ್ ಇದನ್ನ ಬಿಟ್ಟು ಇದನ್ನು ಕೊಟ್ಟಿದ್ರೆ ಇವು 3 ಆಪ್ಷನ್ ಇದೊಂದು ಕೊಟ್ಟಿದ್ರೆ ನ್ಯೂಟ್ರಲ್ ಆಕ್ಸೈಡ್ ಇಸ್ NO. N2O ಅಂಡ್ NO ನೈಟ್ರಸ್ ಮತ್ತು ನೈಟ್ರಿಕ್ ಆಕ್ಸೈಡ್ಸ್ ಗಳು ನ್ಯೂಟ್ರಲ್ ಆಕ್ಸೈಡ್ಸ್ ಗಳು. ನೈಟ್ರೋಜನ್ ಟ್ರೈಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್, ನೈಟ್ರೋಜನ್ ಪೆಂಟಾಕ್ಸೈಡ್ ಎಂತ ಆಕ್ಸೈಡ್ಗಳು? ಎಸಿಡಿಕ್ ಆಕ್ಸೈಡ್ಸ್. ಮೋರ್ ಎಸಿಡಿಕ್ ಆಕ್ಸೈಡ್ ಯಾವುದು? ನೈಟ್ರೋಜನ್ ಪೆಂಟಾಕ್ಸೈಡ್ ಈಸ್ ಮೋರ್ ಎಸಿಡಿಕ್ ಇನ್ ನೇಚರ್. ದಿಸ್ ಇಸ್ ದ ಸೆಕೆಂಡ್. ಇನ್ನ ನೆಕ್ಸ್ಟ್ ಕಾನ್ಸೆಪ್ಟ್ ಹೋಗ್ತೇವೆ. ನೈಟ್ರೋಜನ್ ಮುಗಿತು, ಫಾಸ್ಫರಸ್ ಬರೋಣ. ಫಾಸ್ಫರಸ್ ಇಟ್ ಕ್ಯಾನ್ ಫಾರ್ಮ್ 2 different types of oxides in different oxidation state. One is the phosphorus trioxide and another one is phosphorus pentoxide. ಫಾಸ್ಫರಸ್ ಕೂಡ 2 ರೀತಿಯ ಆಕ್ಸಿಡೇಷನ್ ಸ್ಟೇಟ್ಗಳನ್ನ ಎರಡು ರೀತಿಯ ಆಕ್ಸೈಡ್ಗಳನ್ನ ಫಾರ್ಮೇಷನ್ ಮಾಡುತ್ತೆ. ಒಂದು ಫಾಸ್ಫರಸ್ ಟ್ರೈಆಕ್ಸೈಡ್, ಇನ್ನೊಂದು ಫಾಸ್ಫರಸ್ ಪೆಂಟಾಕ್ಸೈಡ್. ಇಲ್ಲಿ ನೀವು ಫಾಸ್ಫರಸ್ ಆಕ್ಸಿಡೇಷನ್ ಸ್ಟೇಟ್ ಕ್ಯಾಲ್ಕುಲೇಟ್ ಮಾಡ್ರಿ ಏನಾಗುತ್ತೆ? P2O3 ಅಂತ ಬರೀತೀರಿ. 2x plus 3 into minus 2 equal to 0. 2x equal minus 6 ಆಗುತ್ತೆ. 6 equal to plus 6 ಆಗುತ್ತೆ. ಅಂದ್ರೆ x divided by x ಅಂದ್ರೆ 6 divided by 2 ಅಂದ್ರೆ ಎಷ್ಟಾಗುತ್ತೆ? plus 3 ಆಯ್ತು. What is the oxidation state of phosphorus here? plus 3 oxidation state. What is the oxidation state of phosphorus here? plus 3 oxidation state. ಇನ್ನು ಫಾಸ್ಫರಸ್ ಪೆಂಟಾಕ್ಸೈಡ್ ಅಂದಾಗ ಎಷ್ಟಾಗುತ್ತೆ? P2O5 ಅಂತ ಬರೀತೀರಿ. P2O5 2x plus 5 into minus 2 equal to 0 ಅಂದ್ರೆ 10 ಆಗುತ್ತೆ. 10 ಈ ಕಡೆ ಬಂದ್ರೆ plus 10 ಆಗುತ್ತೆ. x ಅದು x equal to 10 divided by 2 ಅಂದ್ರೆ 5 ಆಗುತ್ತೆ. This is how much? plus 5 oxidation state. ಅಂದ್ರೆ ಫಾಸ್ಫರಸ್ 2 ರೀತಿಯ ಆಕ್ಸೈಡ್ ಗಳನ್ನ ಮಾಡ್ತು. ಇದಕ್ಕೆ ಏನಂತೀರಿ? ಫಾಸ್ಫರಸ್ ಟ್ರೈಆಕ್ಸೈಡ್, ಫಾಸ್ಫರಸ್ ಪೆಂಟಾಕ್ಸೈಡ್. ಫಾಸ್ಫರಸ್ ಟ್ರೈಆಕ್ಸೈಡ್ ನಲ್ಲಿ ಫಾಸ್ಫರಸ್ ಆಕ್ಸಿಡೇಷನ್ ಸ್ಟೇಟ್ ಎಷ್ಟದ? +3 ಅದ. ಫಾಸ್ಫರಸ್ ಪೆಂಟಾಕ್ಸೈಡ್ ನಲ್ಲಿ ಫಾಸ್ಫರಸ್ ಆಕ್ಸಿಡೇಷನ್ ಸ್ಟೇಟ್ ಎಷ್ಟದ? +3 5 +5. ಇದು ಆಕ್ಸೈಡ್ಸ್ ಆಫ್ ಫಾಸ್ಫರಸ್.
ಅದೇ ರೀತಿ ಆರ್ಸೆನಿಕ್, ಆಂಟಿಮೋನಿ, ಬಿಸ್ಮತ್ ಈ ಎಲಿಮೆಂಟ್ಗಳು ಕೂಡ ಆಕ್ಸೈಡ್ಗಳನ್ನ ಫಾರ್ಮೇಶನ್ ಮಾಡ್ತಾವೆ. ಆರ್ಸೆನಿಕ್ ಟ್ರೈಆಕ್ಸೈಡ್, ಆಂಟಿಮೋನಿ ಟ್ರೈಆಕ್ಸೈಡ್, ಬಿಸ್ಮತ್ ಟ್ರೈಆಕ್ಸೈಡ್ ಇವುಗಳು ಕೂಡ ಟ್ರೈಆಕ್ಸೈಡ್ಗಳನ್ನ ಫಾರ್ಮೇಶನ್ ಮಾಡ್ತಾವೆ. ಓಕೆ, ಈಗ ಎಲ್ಲಾ ಆಕ್ಸೈಡ್ಸ್ಗಳಲ್ಲಿ ಗ್ರೂಪ್ 15 ಲಿಂದ ಬಂದಂತ ಎಲ್ಲಾ ಆಕ್ಸೈಡ್ಗಳಲ್ಲಿ ಗ್ರೂಪ್ 15 ಎಲ್ಲಾ ಆಕ್ಸೈಡ್ಗಳಲ್ಲಿ ಅತಿ ಹೆಚ್ಚಿನ ಎಸಿಡಿಕ್ ಸ್ಟ್ರೆಂತ್ ಇರತಕ್ಕಂತ ಆಕ್ಸೈಡ್ ಯಾವುದು ಅಂದ್ರೆ N2O3, ಕಡಿಮೆ ಯಾವುದು Sb2O3. ದಟ್ ಇಸ್ ಅ ಡಿಕ್ರೀಸಿಂಗ್ ಆರ್ಡರ್ ಆಫ್ ಎಸಿಡಿಕ್ ಸ್ಟ್ರೆಂತ್. N2O3, P2O3, AS2O3, Sb2O3. This is how it is a decreasing order of what? Acidic strength of the oxides of what? Group 15 elements.